ನಮಸ್ಕಾರ ಎಲ್ರಿಗೂ. ಎಕ್ಸಾಮ್ ಬರ್ಬಿಟ್ಟಿರ SSLC. ನೀವು SSL ರಿಸಲ್ಟ್ಸ್ ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಗೆ ಹೇಗೆ ಎವ್ಯಾಲ್ಯೂಯೇಷನ್ ಮಾಡ್ತಾರೆ, ಹೇಗ್ ನಿಮ್ಮ ಮಾರ್ಕ್ಸ್ ಗಳನ್ನ ಹೇಗೆ ಕೊಡ್ತಾರೆ, ಎಲ್ಲಿ ಚೆಕ್ ಮಾಡ್ಬೇಕು, ಏನ್ ಕತೆ, ಎಲ್ಲ ಮಾಹಿತಿ ವಿಡಿಯೋಲಿ ಇರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ ನಿಮ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಗೊತ್ತಾಯ್ತಲ್ಲ, ಸಿಂಪಲ್ ಆಗಿರುತ್ತೆ ವಿಡಿಯೋ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ಟು ನಿಮ್ಗೆ ಒಂದು ಮಾಹಿತಿ ಕೊಡ್ತೀನಿ. ಎಷ್ಟೋ ಜನ ಏನಾಗುತ್ತೆ, ವಿದ್ಯಾರ್ಥಿಗಳು ನೀವು ಡಿಸ್ಟಿಂಕ್ಷನ್ ಗೆ ಸ್ವಲ್ಪ ಮಟ್ಟಿಗೆ ಮಾರ್ಕ್ಸ್ ಮಿಸ್ ಆಗಿರುತ್ತೆ, ಅಥವಾ ಎಷ್ಟೋ ಜನದ್ದು ಪಾಸಿಂಗ್ ಗೆ ಸ್ವಲ್ಪ ಮಟ್ಟಿಗೆ ಮಿಸ್ ಆಗಿದೆ, 35 ಸ್ವಲ್ಪ ಕಮ್ಮಿ ಮಾಡಿರುತ್ತೆ, ಫೇಲ್ ಆಗ್ಬಿಟ್ಟಿರ್ತೀರಾ. ಅಥವಾ ಎಷ್ಟೋ ಜನಕ್ಕೆ ಏನಾಗುತ್ತೆ, ಇನ್ನೊಂದೇನೋ ನಮ್ಗೆ ಮಾರ್ಕ್ಸ್ ಬರ್ಬೇಕಪ್ಪ, ನಾವು ಹೇಗ್ ಚೆಕ್ ಮಾಡ್ಬೇಕು, ಇವ್ಯಾಲ್ಯೂಯೇಷನ್ ಹೇಗ್ ನಡೆಯುತ್ತೆ, ಅದು ಆಬ್ಜೆಕ್ಷನ್ ಎಂಟ್ರಿ ಅಂತ ಅಂದ್ರೆ ಎಲ್ಲಿ ನೀವು ಆಬ್ಜೆಕ್ಷನ್ ಎಂಟ್ರಿ ಹೇಗ್ ಮಾಡ್ಬೇಕು, ಅಥವಾ ಹೇಗೆ ನಿಮ್ಮ ಮಾರ್ಕ್ಸ್ ಗಳೆಲ್ಲ ಹೆಂಗ್ ಕೊಡ್ತಾರೆ ಅಂತ ಕೂಡ ಇವತ್ತು ನಾನು ಮಾಹಿತಿ ಕೊಡ್ತೀನಿ. ಏನಂದ್ರೆ ನೀವು KCEB ವೆಬ್ಸೈಟ್ ಗೆ ಹೋಗ್ಬೇಕಾಗುತ್ತೆ. ಇದು ವೆಬ್ಸೈಟ್ ನ ಲಿಂಕ್ ನೋಡ್ಕೊಂಡ್ಬಿಡಿ, ಇಲ್ಲಿ ಲಿಂಕ್ ನಿಮ್ಗೆ ಸಿಗುತ್ತೆ. ಯಾವ ಲಿಂಕ್ ಅಂತ ಅಂದ್ರೆ KSEEB.Karnataka.gov.in. ಈ ಲಿಂಕಿಗೆ ನೀವು ಹೋಗ್ಬೇಕಾಗತ್ತೆ. ಆ ಲಿಂಕಿಗೆ ಹೋಗಿ ನೀವು ಆಪ್ಷನ್ ಎಂಟ್ರಿ, ಆಬ್ಜೆಕ್ಷನ್ ಎಂಟ್ರಿ ಅಂತ ಏನ್ ಕರೀತಾರೆ, ಅದೆಲ್ಲ ಡೀಟೇಲ್ಸ್ ನಿಮ್ಗೆ ಸಬ್ಜೆಕ್ಟ್ ವೈಸ್ ಇಲ್ಲೇ ನಾನು ನಿಮ್ಗೆ ಕೊಟ್ಬಿಟ್ಟಿದೀನಿ. ಇದೆಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ನಿಮ್ಗೆ ಮ್ಯಾಥ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಸೈನ್ಸ್ ಇರ್ಬೋದು, ಅಥವಾ ನೀವು ಯಾವ್ದೇ ಅಪ್ಲೈ ಮಾಡ್ಬೇಕು ಅಂತ ಕೂಡ ಇಲ್ಲಿಂದ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವ ಪೇಪರ್ ಅಲ್ಲಿ ಯಾವ ತರ ಆನ್ಸರ್ ಗಳನ್ನ ಬರೆದ್ರೆ ಯಾವ ತರ ಮಾರ್ಕ್ಸ್ ನ ಡಿವೈಡ್ ಮಾಡಿದರೆ, ಆಬ್ಜೆಕ್ಷನ್ ಎಂಟ್ರಿ ಯಾವ ತರ ಮಾಡ್ಬೋದು ಅಂತ ನಿಮ್ಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ಆಯ್ತಾ? ಇಲ್ಲಿ ನೋಡಿ, ನಾವು ಕನ್ನಡ ಒಂದು ಪೇಪರ್ ನ ಡೌನ್ಲೋಡ್ ಮಾಡ್ಕೊಂಡಿದೀವಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದಾಗಿದೆ. ನಿಮ್ಗೆ ನೋಡಿ 6 ಅಂಕನ ಕೊಟ್ಟಿದ್ದಾರೆ. 6 ಅಂಕ ಯಾವಾಗ ಕೊಡ್ತಾರೆ, ಏನ್ ಕತೆ ಅಂತ ನಾನ್ ನಿಮ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೇಗೆ 6 ಅಂಕ ಕೊಡ್ತಾ ನೋಡಿ, ಹುಳ, ಉಪ್ಪಡಿ, ಜೋಡು ನುಡಿ, ಇದೇನೋ ಸಂಬಂಧಿ ಪದ ಬರೀರಿ ಅಂತ 4 ಏನೋ ಕೊಟ್ಟಿದ್ದಾರೆ. 4 ಮಾರ್ಕ್ಸ್, 7 ಹೆಂಗೆ ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ. ಎಲ್ಲ ಫುಲ್ಲು ಇಡೀ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ಬೋದು ಡೈರೆಕ್ಟ್ ಆಗಿ. ನೀವು ಇಲ್ಲಿ ಹೋದ್ರೆ ಈ ವೆಬ್ಸೈಟ್ ಇಲ್ಲಿ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಇದನ್ನ ನೀವು ಓಪನ್ ಮಾಡಿದ್ರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ನಿಮ್ಗೆ ಡೌನ್ಲೋಡ್ ಆಗ್ಬಿಡುತ್ತೆ. ಇದು ಬೆಟರ್ ನಿಮ್ಗೆ. ಇದು ಏನಂತ ಅಂದ್ರೆ, ನೀವು ಒಂದು ಕಂಪ್ಯೂಟರ್ ಅಲ್ಲಿ ಮಾಡಿದ್ರೆ ಉತ್ತಮ. ಈಗ ಈ ತರ ಡೌನ್ಲೋಡ್ ಆಗ್ಬಿಡುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಹೆಚ್ಚಿನ ಮಾಹಿತಿ ಕೂಡ ನೋಡ್ಕೋಬಹುದು. ಇನ್ನೊಂದ್ಸಲ ನಿಮ್ಗೆ ತೋರಿಸ್ಬಿಡ್ತೀನಿ ಹೇಗ್ ಡೌನ್ಲೋಡ್ ಆಗುತ್ತೆ ಅಂತ. ನೋಡಿ, ಈ ಲಿಂಕ್ ಮೇಲೆ ಹಿಂಗ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ಡೌನ್ಲೋಡ್ ಆಯ್ತು. ಡೌನ್ಲೋಡ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಈ ತರ ತೋರಿಸಿ ನಿಮ್ಗೆ ಇಲ್ಲಿ ಓಪನ್ ಮಾಡಿದ್ರೆ ಸಾಕು. ಓಪನ್ ಮಾಡಿದ್ರೆ ಈ ತರ ಬರುತ್ತೆ. ಯಾವ ಅಂಕಗಳು ಯಾವ ತರ ತಗೊಂಡಿರ್ತಾರೆ, ಯಾವ ತರ ನಿಮ್ ಕರೆಕ್ಷನ್ ಮಾಡಿರ್ತಾರೆ, ಏನ್ ಕತೆ, ಎಲ್ಲಾ ಮಾಹಿತಿ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಆಯ್ತಾ? ಈ ತರ ನೀವು ಎವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ತಾರೆ, ಈ ಮಾರ್ಕ್ಸ್ ಗಳನ್ನ ಹೇಗೆ ಡಿವೈಡ್ ಮಾಡ್ತಾರೆ, ಉತ್ತರಗಳನ್ನ ಯಾವ ತರ ಬರೀಬೇಕು ನೋಡಿ. ನಿಧಾನಕ್ಕೆ ಹೋಗ್ತೀನಿ. ನೀವೆಲ್ಲರೂ ಕನ್ನಡ ನೀವ್ ಆಗ್ಲೇ ಎಕ್ಸಾಮ್ ಬರ್ದಿದ್ರಿ, ಇದನ್ನು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಯ್ತಾ? ಎಲ್ಲಾನು ಪಾಸ್ ಮಾಡಿ ನೀವು ನೋಡ್ಕೊಳ್ಳಿ. ಅದೇ ರೀತಿ ನೀವು ಬೇರೆ ಸಬ್ಜೆಕ್ಟ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಈ ವೆಬ್ಸೈಟ್ ನ ಲಿಂಕ್ ನಿಮ್ಗೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇದೇ ರೀತಿ ನೀವು SSLC ಏನೇ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಹೊಸ ವಿಡಿಯೋ ಮಾಡಕ್ ತಲೆ ಕೆಡ್ಸ್ಕೊಳ್ಬೇಡಿ. ಯಾರೇ ಇಲ್ಲಿ ಕಮ್ಮಿ ಮಾರ್ಕ್ಸ್ ಬಂದ್ರೆ ತಲೆ ಕೆಡ್ಸ್ಕೊಬೇಡಿ. ಡಿಸ್ಟಿಂಕ್ಷನ್ ಸ್ವಲ್ಪ ಮಾರ್ಕ್ಸ್ ಮಿಸ್ ಆದ್ರೆ ಮಿಸ್ ಆಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮುಂದೆ ಲೈಫ್ ತುಂಬಾ ದೊಡ್ಡದಿದೆ ಅಂದ್ರೆ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಗೆ ಸಿಗ್ತೀನಿ.